ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 15ನೆಯ ಪದ್ಯ ಈ ರೀತಿಯಲ್ಲಿದೆ. ಎಲೆ ದೇವರೆ ಪುತ್ತುಂಬತ್ತಲೆಯುಂ ಬರಿದಿಲ್ಲದೆಂಬರದು ಕಾರಣದಿಂ ನೆಲೆಯಂದೆಗನಚ್ಚಿಯವೋಲೆಲೆ ಮಿಡುಕದೆ ನೆನೆಯುತ್ತಿರ್ದಿರೇ ನಮ್ಮನದೊಳ್. ವಿಂಗಡಿಸಿ ಓದೋಣ. ಎಲೆ ದೇವರೇ ಪುತ್ತುಂ ಬತ್ತಲೆಯುಂ ಬರಿದಿಲ್ಲದು ಎಂಬರ್ ಅದು ಕಾರಣದಿಂ ನೆಲೆ ಆಂದೆಗನ ಅಚ್ಚಿಯವೋಲ್ ಎಲೆ ಮಿಡುಕದೆ ನೆಲೆಯಾಂದೆಗನಚ್ಚಿಯವೋಲ್ ಎಲೆ ಮಿಡುಕದೆ ನೆನೆಯುತ ಇರ್ದಿರ್ ಏನಂ ಮನದೊಳ್. ಇಲ್ಲಿ ಚಂಡಕರ್ಮ ಬಳಿಕಿಂತೆಂದಂ, ಹಿಂದಿನ ಪದ್ಯದಲ್ಲಿ ಇಂತೆಂದಂ ಎಂಬುದಾಗಿ ಅದು ಕೊನೆಯಾಗಿದೆ. ಇಂತೆಂದಂ ಹೀಗೆ ಹೇಳಿದ. ಹೇಗೆ ಹೇಳಿದ? ಎಲೆ ದೇವರೇ. ಎಲೆ ಎಂಬುದು ಒಂದು ಸಂಬೋಧನೆಯ ಒಂದು ಪದ. ಎಲೆ ಎಂಬುದು ಸಾಮಾನ್ಯವಾಗಿ ಪುರುಷರಿಗೆ ಎಲೆ ಎಲೆ ಎಂಬಂತಹದ್ದು ಬರ್ತದೆ. ಅದು ಹ್ರಸ್ವ ಇರಬಹುದು ಅಥವಾ ದೀರ್ಘವೂ ಇರಬಹುದು. ಹಾಗೆ ಎಲೈ ಎಂಬುದು ಇದೆ. ಎಲೈ, ಎಲೆ, ಎಲೆ ಈ 3 ರೀತಿಯಲ್ಲಿರಬಹುದು. ಸ್ತ್ರೀಯರಿಗೆ ಸಾಮಾನ್ಯವಾಗಿ ಎಲವು ಎಂಬ ರೂಪದಲ್ಲಿದೆ. ಹಾಗೆ ಎಲಗೆ ಎಂಬ ರೂಪದಲ್ಲಿಯೂ ಇದೆ. ಹಳಗನ್ನಡದಲ್ಲಿ ಎಲಗೆ ಎಂಬ ರೂಪ ನಮಗೆ ಕಂಡು ಬರ್ತದೆ. ಏನೆಲಗೆ ಈ ರೀತಿ. ಎಲೆ ದೇವರೇ, ದೇವರೇ ಇದು ಸಂಬೋಧನೆ. ದೇವರೇ ಎಂಬುದು ಸಂಬೋಧನೆ. ಇಲ್ಲಿ ಆ ಮುನಿಯನ್ನೇ ಕುರಿತು ದೇವರೇ ಎಂಬುದಾಗಿ ಸಂಬೋಧನೆಯನ್ನು ಮಾಡ್ತಾನೆ ಚಂಡಕರ್ಮ. ಅಲ್ಲಿ ಒಂದು ಗಾದೆಯ ಮಾತನ್ನು ಮೊದಲಾಗಿ ಹೇಳ್ತಾನೆ. ಪುತ್ತುಂ ಬತ್ತಲೆಯುಂ ಬರಿದಿಲ್ಲದ ಎಂಬರ್ ಹೇಳ್ತಾರೆ. ಹೀಗೊಂದು ಲೋಕೋಕ್ತಿ ಇದೆ. ಎಂಬರ್ ಜನ ಹೀಗೆ ಹೇಳ್ತಾರೆ. ಹೇಗೆ? ಪುತ್ತುಂ ಬತ್ತಲೆಯುಂ, ಹುತ್ತವೂ ಬತ್ತಲೆಯು. ಪುತ್ತು ಅಂದ್ರೆ ಹೊಸಗನ್ನಡದ ಹುತ್ತ. ಆಮೇಲೆ ಬತ್ತಲೆ ಎಂಬುದು ಬೆತ್ತಲೆ ಎಂಬ ರೂಪದಲ್ಲಿಯೂ ಇದೆ ಹೊಸಗನ್ನಡದಲ್ಲಿ. ಪುತ್ತುಂ ಬತ್ತಲೆಯುಂ, ಹುತ್ತವೂ ಬತ್ತಲೆಯು. ಬತ್ತಲೆ ಅಂದ್ರೆ ನಗ್ನತೆ, ವಿವಸ್ತ್ರವಾಗಿರುವಿಕೆ ಎಂಬರ್ಥ. ಪುತ್ತುಂ ಬತ್ತಲೆಯುಂ ಬರಿದಿಲ್ಲದು ಎಂಬರು. ಬರಿದು ಇಲ್ಲದು, ಅದು ಬರಿದಾಗಿರುವುದಿಲ್ಲ. ಅಂದ್ರೆ ಅಲ್ಲಿ ಏನೋ ಒಂದು ವಿಷಯ ಇರ್ತದೆ, ಏನೋ ಕಾರಣ ಇರ್ತದೆ. ಕಾರಣವಿಲ್ಲದೆ ವಿನಾಕಾರಣವಾಗಿ ಅಥವಾ ನಿಷ್ಕಾರಣವಾಗಿ ಪುತ್ತುಂ ಬತ್ತಲೆಯುಂ, ಹುತ್ತವೂ ಬತ್ತಲೆಯು ಉಂಟಾಗದು. ಬರಿದಿಲ್ಲದು ಅಂದ್ರೆ ಬರಿದಾಗಿರುವುದಿಲ್ಲ, ಯಾವುದೋ ಕಾರಣವಿದ್ದೇ ಇರ್ತದೆ. ಹುತ್ತ ಬೆಳೆಯುವುದಕ್ಕೆ ಯಾವುದೋ ಒಂದು ಕಾರಣ ಇರ್ತದೆ. ಹಾಗೆ ಮನುಷ್ಯ ಬತ್ತಲೆಯಾಗಿ ತಿರುವುದಕ್ಕೆ ಯಾವುದೋ ಒಂದು ಕಾರಣ ಇರ್ತದೆ ಎಂಬಂಥದ್ದು. ಪುತ್ತುಂ ಬತ್ತಲೆಯುಂ, ಹುತ್ತವೂ ಬತ್ತಲೆಯು. ಅಲ್ಲಿ ಹುತ್ತ ಅಂತ ಹೇಳಿದಾಗ ಅದು ಸಹಜವಾಗಿ ಒಂದು ಸ್ಥಳದಲ್ಲಿ ಬೆಳೆಯುವಂತಹ ಹುತ್ತ ಇರಬಹುದು. ಒಂದು ಮನೆಯೊಳಗೆ ಹುತ್ತ ಬೆಳೆಯಿತು ಅಂತ ಅದಿರಬಹುದು. ಅಥವಾ ಒಬ್ಬ ತಪಸ್ವಿ ಆ ತಪಸ್ಸು ಮಾಡುವಾಗ ಆತನ ಸುತ್ತ ಹುತ್ತ ಬೆಳೆಯಿತು ಎಂಬಂತಹ ಒಂದು ವಿಷಯ ಇರಬಹುದು. ನಾವಂತಹ ಕಥೆಗಳನ್ನು ಕೇಳ್ತೇವೆ. ಉದಾಹರಣೆಗೆ ಗೋಮಟೇಶ್ವರ, ಬಾಹುಬಲಿ ಆತ ತಪಸ್ಸು ಮಾಡಿದಾಗ ಆತನ ಸುತ್ತ ಹುತ್ತ ಬೆಳೆಯಿತು, ಕುಕ್ಕುಟ ಸರ್ಪಗಳೆಲ್ಲ ಅಲ್ಲಿ ತುಂಬಿಕೊಂಡವು. ಈ ತರದ ಕಥೆಗಳಿವೆ. ಆದ್ದರಿಂದ ಅದು ಸುಮ್ಮನೆ ಇಲ್ಲ, ಅಲ್ಲಿ ಏನೋ ಒಂದು ವಿಷಯ ಇದೆ, ಯಾವುದೋ ಒಂದು ಕಾರಣ ಇದೆ ಅಲ್ಲಿ. ಅದು ನಿಷ್ಕಾರಣವಾಗಿ ಆಗುವಂತಹದ್ದಲ್ಲ ಎಂಬ ಅರ್ಥ. ಅಥವಾ ಅಲ್ಲಿ ಏನೋ ಒಂದು ವಿಶೇಷತೆ ಇದೆ ಎಂಬ ಅರ್ಥ. ಹಾಗೆ ಬತ್ತಲೆಯು ಕೂಡ ಹಾಗೆ. ಒಬ್ಬ ಮನುಷ್ಯ ಬತ್ತಲೆಯಾಗಿರ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಕಾರಣ ಇದೆ ಎಂಬ ಅರ್ಥ. ಜಿನಮುನಿಗಳು ಬತ್ತಲಾಗಿ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಅವರು ಸಮಸ್ತವನ್ನು ಪರಿತ್ಯಾಗ ಮಾಡಿದ್ದಾರೆ. ಅಥವಾ ನಾವೀಗ ಕುಂಭಮೇಳ ನಡೀತಾ ಇರುವಂತಹ ಸಂದರ್ಭ, ಮಹಾಕುಂಭಮೇಳ ನಡೀತಾ ಇದೆ. ಅಲ್ಲಿ ಅನೇಕ ಮಂದಿ ಸಾಧುಗಳಿದ್ದಾರೆ. ಆ ಸಾಧುಗಳು ಮೈ ಮೇಲೆ ಒಂದಿಷ್ಟು ಬಟ್ಟೆಯೂ ಇಲ್ಲದಂಥವರು ಇದ್ದಾರೆ. ನಗ್ನತೆ ಇದೆ ಅಲ್ಲಿ. ಯಾಕೆ ಇದೆ ಅಂತ ಹೇಳಿದ್ರೆ ಅದು ತಪಸ್ಸಿನ ಒಂದು ವಿಧ, ಅದು ಅದವರ ಜೀವನ ಮಾರ್ಗವೇ ಆಗಿದೆ. ಅಥವಾ ಲೌಕಿಕವಾದಂತಹ ಯಾವ ವಿಷಯದಲ್ಲಿಯೂ ವ್ಯಾಮೋಹವಿಲ್ಲವೆಂಬುದರ ಪ್ರತೀಕವಾಗಿ ಇದು ಇದೆ. ಅಥವಾ ಲೌಕಿಕವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುವ
ಅದು ಚಳಿ ಇರಬಹುದು, ಗಾಳಿ ಇರಬಹುದು, ಬಿಸಿಲಿರಬಹುದು, ಎಲ್ಲವನ್ನೂ ಸಹಿಸಿಕೊಳ್ಳುವಂತಹ ಅದರ ಒಂದು ಸಂಕೇತವಾಗಿಯೂ ಇರಬಹುದು. ಸಂಕೇತ ಮಾತ್ರ ಅಲ್ಲ, ಕೇವಲ ಸಂಕೇತ ಅಲ್ಲ, ಹಾಗೆ ಇದ್ದಾರೆ ಅವರು. ಅದು ಆದ್ದರಿಂದ ಈ ಪುತ್ತು ಮತ್ತು ನಗ್ನತೆ, ಬತ್ತಲೆ, ಇದೆರಡು ಸುಮ್ಮನೆ ಇರುವುದಿಲ್ಲ, ಸುಮ್ಮನೆ ಆಗಿರುವುದಿಲ್ಲ. ಬರಿದಿಲ್ಲದು, ಇಲ್ಲದು ಅಂದ್ರೆ ಇಲ್ಲ ಎಂಬ ಅರ್ಥವೇ, ಅಲ್ಲದು ಎಂಬುದು ಅಲ್ಲ ಎಂಬ ರೀತಿಯಲ್ಲಿದೆ. ಹಾಗೆ ಇಲ್ಲದು, ಇಲ್ಲದು ಎಂಬರ್, ಹೀಗೆ ಹೇಳ್ತಾರೆ. ಪುತ್ತುಂ ಬತ್ತಲೆಯುಂ, ಹುತ್ತವೂ ಬತ್ತಲೆಯು. ಇದಕ್ಕೆ ಸಮುಚ್ಚಯ ಎಂಬುದಾಗಿ ಹೆಸರು. ಈ ಎಂಬುದಕ್ಕೆ ಹೊಸಗನ್ನಡದಲ್ಲಿ ಅದು ಊ ಎಂಬ ರೂಪದಲ್ಲಿದೆ. ಅದು, ಇದು, ಅವನು, ಇವನು, ಅವಳು, ಇವಳು ಇತ್ಯಾದಿ. ಅವಳುಂ ಇವಳುಂ ಹಳೆಗನ್ನಡದಲ್ಲಿ ಎಂಬ ರೂಪದಲ್ಲಿದೆ. ಅವಳುಂ ಇವಳುಂ, ಅವಳುಂ ಇವಳುಂ, ಅವಳು ಇವಳು, ಈ ರೀತಿಯಲ್ಲಿ. ಪುತ್ತುಂ ಬತ್ತಲೆಯುಂ ಬರಿದಿಲ್ಲದೆಂಬರ್, ಅದು ಕಾರಣದಿಂ, ಆ ಕಾರಣದಿಂದ ನೆಲೆಯಾಂದೆಗನಚ್ಚಿಯವೋರ್ ಎಲೆಮಿಡುಕದೆ. ಆಂದೆಗ ಅಂದ್ರೆ ಗೂಗೆ ಎಂಬ ಅರ್ಥ. ಗೂಗೆ, ಗೂಗೆ ಅಂತ ಹೇಳಿದ್ರೆ ಘೂಕ ಅಂತ ಸಂಸ್ಕೃತದಲ್ಲಿ. ಗೂಗೆ, ಗೂಬೆ ಎಂಬುದಾಗಿಯೂ ಹೇಳ್ತಾರೆ. ಗೂಗೆ, ಗೂಬೆ. ಗೂಮ ಎಂಬ ಶಬ್ದ ಇದೆ ತುಳುವಿನಲ್ಲಿ, ಮತ್ತೆ ಕರಾವಳಿಯ ಕೆಲವು ಪ್ರದೇಶದಲ್ಲಿ ಗೂಮ ಎಂಬ ಶಬ್ದ ಇದೆ. ಅದು ಕಾರಣ ನೆಲೆಯಾಂದೆಗಂ, ಒಂದೇ ಕಡೆಯಲ್ಲಿ ನೆಲೆಯಾಗಿರ್ತದೆ. ಈ ಗೂಗೆ ಯಾವಾಗಲೂ ಅದು ಸಂಚಾರ ಮಾಡುವುದು ಇತ್ಯಾದಿ ನಮಗೆ ಕಾಣಿಸೋದಿಲ್ಲ. ಅದು ಕಾಣ ಸಿಗುತ್ತದೆ ಅಂತಾದ್ರೆ ಯಾವುದೋ ಒಂದು ಸ್ಥಳದಲ್ಲಿ ಒಂದು ನೆಲೆಯಾಗಿರ್ತದೆ, ಅಲ್ಲಿರ್ತದೆ. ಹಾಗೆ ನೆಲೆಯಾಂದೆಗನ ಅಚ್ಚಿಯಬೋಲ್, ಅಚ್ಚಿ ಎಂಬುದು ಅಕ್ಷಿ ಎಂಬುದರ ತದ್ಭವ. ಅಕ್ಷಿ ಅಂತ ಹೇಳಿದ್ರೆ ಕಣ್ಣು ಎಂಬರ್ಥ. ಆ ಗೂಗೆಯ ಕಣ್ಣು ಅಥವಾ ಗೂಬೆಯ ಕಣ್ಣು ಅದು ಸ್ಥಿರವಾಗಿರ್ತದೆ, ಅದು ಅತ್ತಿತ್ತ ಅಲುಗಾಡುವುದು ಕಾಣಿಸೋದಿಲ್ಲ. ಯಾವುದಾದ್ರೂ ಒಂದು ಮೂಲೆಯಲ್ಲಿ, ಒಂದು ಗುಪ್ತ ಪ್ರದೇಶದಲ್ಲಿ ಅದು ಇರ್ತದೆ. ನೆಲೆಯಾಂದೆಗ ನಚ್ಚಿಯವೋಲ್ ಎಲೆ ಮಿಡುಕದೆ. ಎಲೆ ಮಿಡುಕುವುದು ಅಂತ ಹೇಳಿದ್ರೆ ಸಣ್ಣ ಗಾಳಿ ಬಂದ್ರು ಅಥವಾ ಗಾಳಿ ಸ್ವಲ್ಪ ಬೀಸಿದ್ರು ಅಲ್ಲಿ ಸ್ಪಂದನ ಉಂಟಾಗ್ತದೆ, ಎಲೆ ಅಷ್ಟಿಷ್ಟು ಅಲುಗುತ್ತದೆ. ಹಾಗೆ ಎಲೆಯಷ್ಟು ಅಲುಗದೆ ಎಂಬ ಅರ್ಥ ಇಲ್ಲಿ. ಎಲೆ ಮಿಡುಕದೆ, ಎಲೆಯಂತೆಯೂ ಅಲುಗದೆ, ಎಲೆ ಮಿಡುಕದೆ. ಮಿಡುಕು ಅಂತ ಹೇಳಿದ್ರೆ ಅದು ಸ್ಪಂದನ ಉಂಟಾಗುವುದು ಅಂತ ಅರ್ಥ, ಮಿಡುಕುವುದು ಅಂತ ಹೇಳಿದ್ರೆ. ಹಾಗೆ ಎಲೆ ಮಿಡುಕದೆ ನೆನೆಯುತ್ತಿರ್ದಿರೇನಂ ಮನದೊಳ್, ಮನದೊಳ್ ಏನಂ ನೆನೆಯುತ್ತೆ ಇರ್ದಿರಿ ಎಂಬುದಾಗಿ ಆತ ಕೇಳ್ತಾನಂತೆ. ನೆಲೆಯಾಂದೆಗನಚ್ಚಿಯವೋಲ್, ಅವನ ಹೋಲಿಕೆಗಳು ಅವನ ಮನಸ್ಸಿನ ಅಭಿಪ್ರಾಯಕ್ಕನುಗುಣವಾದಂತಹ ಹೋಲಿಕೆಗಳೇ ಬಂದಿವೆ. ಪುತ್ತುಂ ಬತ್ತಲೆಯುಂ ಬರಿದಿಲ್ಲ ಎಂಬುದಾಗಿ ಅವನಿಗೆ ಗೊತ್ತಿದೆ, ಯಾರೋ ಹೇಳುವುದನ್ನು ಕೇಳಿದ್ದಾನೆ. ಆಮೇಲೆ ನೆಲೆಯಾಂದೆಗನ ಅಚ್ಚಿಯವೋಲ್ ಎಂಬಂತಹ ಒಂದು ಹೋಲಿಕೆಯನ್ನು ಕೊಟ್ಟಿದ್ದಾನೆ. ಎಲೆ ಮಿಡುಕದೆ ನೆನೆಯುತ್ತೆ ಇರ್ದಿರಿ ಏನಂ ಮನದೊಳ್, ಏನಂ ಮನದೊಳ್ ನೆನೆಯುತ್ತೆ ಇರ್ದಿರಿ ಎಂಬುದಾಗಿ ಎಲೆ ದೇವರೇ ಎಂಬ ಸಂಬೋಧನೆಯನ್ನು ಮಾಡಿ ಆ ಮುನಿಯನ್ನು ಆತ ಕೇಳ್ತಾ ಇದ್ದಾನೆ, ಪ್ರಶ್ನೆ ಮಾಡ್ತಾ ಇದ್ದಾನೆ. ಈಗ ಇವನು ನಮಸ್ಕರಿಸಿದ ಕೂಡಲೇ ಅವನ ಆಶೀರ್ವಾದ ಮಾಡಿದ್ದಾನೆ. ಆ ಆಶೀರ್ವಾದ ಮಾಡಿದಾಗ ಇವನು ತನ್ನನ್ನು ಗಮನಿಸಿದ್ದಾನೆ ಎಂಬುದು ಆತನಿಗೆ ಗೊತ್ತಾಗ್ತದೆ. ಗಮನಿಸಿದಾಗ ಆತನನ್ನು ಕರೆದು ಕೇಳಬೇಕು, ವಿಷಯವನ್ನು ಕೇಳಬೇಕು ಎಂಬ ಮನೋಭಾವ ಚಂಡಕರ್ಮನಲ್ಲಿ ಬಂದಿದೆ. ಆದ್ದರಿಂದ ಎಲೆ ದೇವರೇ ಎಂಬುದಾಗಿ ಸಂಬೋಧಿಸಿ, ನೀವು ಯಾಕೆ ಬೆತ್ತಲಾಗಿದ್ದೀರಿ, ಯಾಕೆ ಈ ರೀತಿ ನೆನೆಯುತ್ತಾ ಇದ್ದೀರಿ, ಯಾವುದನ್ನು ನೆನೆಯುತ್ತಾ ಇದ್ದೀರಿ ಎಂಬುದನ್ನೆಲ್ಲ ಆತ ವಿಚಾರಿಸಲಿಕ್ಕೆ ಹೊರಟಿದ್ದಾನೆ. ಈ ಮನದೊಳ್ ಎಂಬುದು ಆ ಮುನಿಗೆ ಅನ್ವಯಿಸಿದ್ದು. ನೀವು ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಎಂಬರ್ಥ. ಎಲೆ ಮಿಡುಕದೆ ನೆನೆಯುತ್ತಿರ್ದಿರಿ ಏನಂ ಮನದೊಳ್, ನೆನೆಯುತ್ತಿರ್ದರ್ ಇರ್ದಿರ್ ಅಂತ. ಹಾಗೆ ಎಂಬುದು ಇರ್ದಿರಿ ಅಂತ ನಾವು ಹೊಸಗನ್ನಡಕ್ಕೆ ಅನ್ವಯಿಸಿ ಹೇಳುವುದು ಅದನ್ನು, ಇದ್ದಿರಿ ಎಂಬ ಆ ರೂಪಕ್ಕೆ. ಇಲ್ಲದಿದ್ರೆ ಹಳಗನ್ನಡದಲ್ಲಾದ್ರೆ ಇರ್ದಿರ್, ಇರ್ದಿರ್, ಇರ್, ಅರ್ ಇ ಐ ಇರ್ ಎನ್ ಎವು, ಇವು ಆಖ್ಯಾತ ವಿಭಕ್ತಿಗಳು. ಇವುಗಳಲ್ಲಿ ಐ ಇರ್, ಏನಂ ನೆನೆಯುತ್ತಿರ್ದೈ ಅಂತ ಹೇಳಿದ್ರೆ ಏಕವಚನ ಆಯ್ತು. ಏನಂ ನೆನೆಯುತ್ತಿರ್ದಿರ್ ಅಂತ ಹೇಳಿದ್ರೆ ಅದು ಬಹುವಚನ ಆಯ್ತು. ಹಾಗೆ ಐ ಮತ್ತು ಇರ್ ಏಕವಚನ, ಬಹುವಚನ. ಇದು ಮಾಧ್ಯಮ ಪುರುಷ, ನೀನು ಎಂಬುದಕ್ಕಿರುವಂತಹದ್ದು. ನೀನು ಎಂಬುದಕ್ಕೆ ಏಕವಚನದಲ್ಲಿ ಕ್ರಿಯಾಪದದಲ್ಲಿ ಐ ಬರಬೇಕು, ಬಹುವಚನದಲ್ಲಿ ಇರ್ ಬರಬೇಕು ಎಂಬಂತಹದ್ದು. ನೀಮ್ ಇರ್ದೈ ಅಂದ್ರೆ ನೀನು ಇದ್ದೆ ಎಂಬುದು. ನೀಮ್ ಇರ್ದಿರ್ ನೀವು ಇದ್ದಿರಿ ಎಂಬುದು. ಹಾಗೆ ಏನಂ ನೆನೆಯುತ್ತಿರ್ದಿರ್ ಏನಂ ಮನದೊಳ್. ನಾವು ಹೊಸಗನ್ನಡಕ್ಕೆ ರೂಪಕ್ಕೆ ಅನ್ವಯಿಸಿ ಹೇಳುವುದಾದ್ರೆ ಏನಂ ನೆನೆಯುತ್ತೆ ಇರ್ದಿರಿ ಅಂತ ಹೇಳ್ಬೇಕು. ಇರ್ದಿರಿ ಎಂಬುದು ಹೊಸಗನ್ನಡದ ಹಿನ್ನೆಲೆಯಿಂದ ಹೇಳುವುದಾದ್ರೆ ಇರ್ದಿರ್ ಅಷ್ಟೇ ಹೇಳ್ಬೇಕು. ಏನಂ ನೆನೆಯುತ್ತೆ ಇರ್ದಿರ್ ಮನದೊಳ್.
ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಏನನ್ನು ಆಲೋಚಿಸುತ್ತಾ ಇದ್ದೀರಿ, ಚಿಂತಿಸುತ್ತಾ ಇದ್ದೀರಿ ಎಂಬ ಅರ್ಥ. ಇದು ಚಂಡಕರ್ಮ ಹೇಳಿದ ಮಾತು. ಇಂತು ಎಂದಂ ಚಂಡಕರ್ಮಂ. ನಮಸ್ಕಾರ.